ನಮಸ್ಕಾರ ಸ್ನೇಹಿತರೆ. ಕಾವೇರಿ ನದಿ ನೀರು ಹಂಚಿಕೆಯ ವಿಚಾರದಲ್ಲಿ ಬಹುದೊಡ್ಡ ವಿದ್ಯಮಾನಕ್ಕೆ ಕರ್ನಾಟಕದಲ್ಲಿ ಆಘಾತ ಸಜ್ಜಾಗಿದೆ. ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಕಾವೇರಿ ನದಿ ನೀರು ಹಂಚಿಕೆ ಮತ್ತು ಮೇಕೆದಾಟು ಯೋಜನೆಗಳ ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬಳಿ ಚರ್ಚೆಗೋಸ್ಕರ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಒಟ್ಟು ಕಾವೇರಿ ನದಿ ನೀರು ಇತಿಹಾಸದಲ್ಲಿ ಇದೊಂದು ಚಾರಿತ್ರಿಕ ವಿದ್ಯಮಾನ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ಅಂಗಪಕ್ಷವಾದ ಟಿವಿಕೆಯ ಮುಖ್ಯಸ್ಥರಾಗಿ ವಿಜಯ್ ಅವರು ಬೆಂಗಳೂರಿಗೆ ಆಗಮಿಸುತ್ತಿರೋದು ಒಟ್ಟು ಎರಡೂ ರಾಜ್ಯಗಳ ನಡುವಿನ ಈ ವಿವಾದ ಒಂದು ರೀತಿಯಲ್ಲಿ ಶಾಂತಿ ಮತ್ತು ಪ್ರೀತಿಯಿಂದ ಬಗೆಹರಿಯುತ್ತಾ ಅಥವಾ ವಿಶ್ವಾಸದಿಂದ ಈವರೆಗಿನ ವಿವಾದಗಳಿಗೆ ಹೊಸ ತಿರುವು ಸಿಗುತ್ತಾ ಅಥವಾ ಇದೊಂದು ಪೊಲಿಟಿಕಲ್ ಡ್ರಾಮಾ ಅನ್ನುವ ರೀತಿಯಲ್ಲಿ ಯಥಾ ಪ್ರಕಾರ ಎಂಡ್ ಆಗುತ್ತಾ, ಈ ಎಲ್ಲ ವಿಚಾರಗಳ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ತಮಿಳುನಾಡು ಸಿಎಂ ವಿಜಯ್ ಅವರು ಆಗಸ್ಟ್ 3ನೇ ತಾರೀಕು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವರು ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರ ಮತ್ತು ಮೇಕೆದಾಟು ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಬರದ ಛಾಯೆ ಆವರಿಸಿದ್ದು. ಕಾವೇರಿ ಕೊಳ್ಳದಲ್ಲಿ ನೀರಿಲ್ವಾಗಿದೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ತಳಕ್ಕೆ ತಲುಪಿದೆ. ಅಂದರೆ ಹೋದ ವರ್ಷ ಇದೇ ತಿಂಗಳಲ್ಲಿ ಎಷ್ಟು ನೀರಿತ್ತು ಅದರ ಕಾಲ್ಭಾಗ ಕೂಡ ನೀರು ನಮ್ಮ ಜಲಾಶಯಗಳಲ್ಲಿ ಇಲ್ಲ. ಇನ್ನು ಮಳೆ ಬರುತ್ತಾ ಹೋಗಿ ನೀರನ್ನು ಶೇಖರಿಸಿಟ್ಕೊಳ್ಳೋಣ ಅಂದರೆ ಮಳೆ ಆಲ್ಮೋಸ್ಟ್ ಮುಂಗಾರು ಮಳೆ ಕೈ ಕೊಟ್ಟಿದೆ. ಇನ್ನು ಮಳೆ ಬರುವ ಸಾಧ್ಯತೆಗಳು ಕ್ಷೀಣವಾಗಿವೆ. ಇಂಥ ಸಂದರ್ಭದಲ್ಲಿ ನೀರನ್ನ ಪೈರುಗಳಿಗೆ ಬಿಡೋದಿರಲಿ, ಕುಡಿಯೋದಕ್ಕೆ ಬಿಟ್ಟರೆ ಸಾಕಾಗಿದೆ ಎನ್ನುವಂತಹ ಕಷ್ಟಕ್ಕೆ ನಮ್ಮ ರಾಜ್ಯ ಸಿಲುಕಿದೆ. ಇನ್ನು ತಮಿಳುನಾಡಲ್ಲೂ ಕೂಡ ಬಹುತೇಕ ಅದೇ ಕತೆ. ಈ ಸಂದರ್ಭದಲ್ಲಿ ಅವರು ಪೈರುಗಳಿಗೆ ನೀರು ಕೊಡಿ ಅಂತ ನಮಗೆ ಕೇಳಿದರೆ ನಾವು ಎಲ್ಲಿಂದ ಬಿಡೋದು? ಇದು ಮುಖ್ಯವಾದಂತಹ ಪ್ರಶ್ನೆ. ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಮುಂದೆಯೂ ಕೂಡ ಇದು ಸಾಕಷ್ಟು ಚರ್ಚೆಗೆ ಬಂದಿದೆ. ಅದರ ಮುಖ್ಯಸ್ಥರು ಕೂಡ ಸದ್ಯಕ್ಕೆ ನೀರು ಬಿಡೋದು ಬೇಡ, ಮುಂದಿನ ಮೀಟಿಂಗಲ್ಲಿ ನಾವು ತೀರ್ಮಾನ ಮಾಡೋಣ ಅಂಥೇಳಿ ಆ ಒಂದು ಸಮಾಧಾನದ ತೀರ್ಮಾನಕ್ಕೆ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ವಿಜಯ್ ಅವರು ಕರ್ನಾಟಕಕ್ಕೆ ಬಂದು ಇಲ್ಲಿಯ ಮುಖ್ಯಮಂತ್ರಿ ಜೊತೆ ನಡೆಸ್ತಿರುವಂತಹ ಮಾತುಕತೆಗೆ ಬಹಳ ಇಂಪಾರ್ಟೆನ್ಸ್ ಬಂದಿದೆ. ಹಾಗೆ ನೋಡಿದ್ರೆ ಇದರಲ್ಲೇನು ವಿಶೇಷ ಅಂತ, ಎಕ್ಸ್ಟ್ರಾರ್ಡಿನರಿ ವಿಶೇಷ ಅಂತ ನಮಗೆ ಮೇಲ್ನೋಟಕ್ಕೆ ಅನ್ನಿಸ್ತಲೇ ಇರಬಹುದು. ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಮಾತುಕತೆ ಈ ಹಿಂದೆ ಆಗಿದೆ. ಕರುಣಾನಿಧಿಯವರು ಅಣ್ಣಾದೊರೆ ಸಂಪುಟದಲ್ಲಿ PWD ಮಂತ್ರಿ ಆದಾಗಲೇ ಅವರು ಮತ್ತು ಅಂದಿನ ನಮ್ಮ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಜೊತೆ ಕಾವೇರಿ ನದಿ ನೀರು ವಿವಾದ ಕುರಿತಂತೆ ಮಾತುಕತೆ ನಡೆದಂತಹ ಪುರಾವೆಗಳಿವೆ. ಆಗಿನ್ನೂ ಟ್ರಿಬ್ಯುನಲ್ ರಚನೆ ಆಗಿರಲಿಲ್ಲ, ಟ್ರಿಬ್ಯುನಲ್ಲಿನ ತೀರ್ಪು ಕೂಡ ಬಂದಿರಲಿಲ್ಲ. ಅಲ್ಲಿಂದ ಶುರುವಾದಂತಹ ಮಾತುಕತೆ ಈಗ SM ಕೃಷ್ಣ ಮತ್ತು ಜಯಲಲಿತಾ ನಡುವೆ ದೆಹಲಿನಲ್ಲಿ ಕಾವೇರಿ ರಿವರ್ ಅಥಾರಿಟಿನಲ್ಲಿ ನಡೆಯುತ್ತೆ. ಆ ಟೈಮಲ್ಲಿ ಸಿಟ್ಟಿಗೆದ್ದ ಜಯಲಲಿತಾ ಸಭಾತ್ಯಾಗ ಮಾಡ್ತಾರೆ. ಒಂದು ಸೆನ್ಸೇಷನಲ್ ಡೆವಲಪ್ಮೆಂಟ್ ಆಗುತ್ತೆ. ಆ ನಂತರ JH ಪಟೇಲ್ ಮತ್ತು ಕರುಣಾನಿಧಿ ಅವರ ನಡುವೆ ಮಾತುಕತೆ ನಡೆಯುತ್ತೆ. ಅಲ್ಲಿಯ ಮುಖ್ಯಮಂತ್ರಿ ಇಲ್ಲಿಗೆ ಬರ್ತಾರೆ, ಇಲ್ಲಿಯ ಮುಖ್ಯಮಂತ್ರಿ ತಮಿಳುನಾಡಿಗೆ ಹೋಗ್ತಾರೆ. ಏನೂ ಪ್ರಯೋಜನ ಆಗಲ್ಲ, ಬಿಗ್ ಝೀರೋ. ಅವರಲ್ಲಿ ನಮ್ಮ ರಾಜ್ಯದ ಒತ್ತಡಕ್ಕೆ ನಾವು ಬದ್ಧ, ಇವರ ರಾಜ್ಯದ ಒತ್ತಡಕ್ಕೆ ಇವರು ಬದ್ಧ. ಅಂತಿಮವಾಗಿ ಬಂದಿದ್ದು ಬಿಗ್ ಝೀರೋ. ಹೀಗೆ ಒಂದು ರೀತಿಯಲ್ಲಿ ಇವೆಲ್ಲ ಆಯಾ ರಾಜ್ಯಗಳ ಭಾವನೆಗಳ ಒತ್ತಡಕ್ಕೆ ಸಿಲುಕಿ, ನೆಲ ಜಲದ ಭಾವನೆಗಳ ಒತ್ತಡಕ್ಕೆ ಸಿಲುಕಿ ವಿವಾದವಾಗೇ ಇದೆ. ಹೀಗಾಗಿ ವಿಜಯ್ ಅವರು ಕರ್ನಾಟಕಕ್ಕೆ ಬರ್ತಿರೋದು ಅದು ಕೇವಲ ಭಾವನೆಗಳಿಗೆ ಸೀಮಿತ ಆಗುತ್ತೋ ಅಥವಾ ಏನಾದರೂ ಬ್ರೇಕ್ ಥ್ರೂ ಆಗುತ್ತೋ ನಾವು ಅದನ್ನು ಕಾದು ನೋಡಬೇಕಾಗಿದೆ. ಯಾಕೆಂದರೆ ಮೇಕೆದಾಟು ವಿಚಾರದಲ್ಲಿ ಒಂದು ಫರ್ಮ್ ಆಗಿರುವ ಸ್ಟ್ಯಾಂಡನ್ನು ತಮಿಳುನಾಡು ತೆಗೆದುಕೊಂಡಿದೆ. ಈ ಸ್ಟ್ಯಾಂಡನ್ನ ಅವರು ಸಡ್ಲ ಮಾಡಿದರೆ ಅಲ್ಲಿಯ ಪ್ರತಿಪಕ್ಷ ಮತ್ತು ಅಲ್ಲಿಯ ಜನರ ಆಕ್ರೋಶಕ್ಕೆ ಅವರು ಸಿಲುಕಬೇಕಾಗುತ್ತೆ. ಅವ್ರು ಯಾಕೆ ಸಿಲುಕ್ತಾರೆ? ಅದ್ರ ಕತೆ ಆಗಲಿ, ನಾನು ನಮ್ಮ ರಾಜ್ಯದ ಪರ ಬಿಗಿಯಾಗಿದ್ದೀನಿ ಅಂತ ಹೇಳ್ತಾರೆ. ಕರ್ನಾಟಕದಲ್ಲೂ ಅಷ್ಟೇ ಮೇಕೆದಾಟುಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಪಾದಯಾತ್ರೆನೇ ಮಾಡಿದೆ. ಇಂಥ ಸಂದರ್ಭದಲ್ಲಿ ಅವರೇನಾದರೂ ತಮ್ಮ ನಿಲುವನ್ನು ಸಡಿಲಗೊಳ್ರೆ, ಒಂದು ಹೆಜ್ಜೆ ಹಿಂದೆಟ್ಟು ಹಾಕಿದರೆ ಇಲ್ಲಿಯ ಮುಖ್ಯಮಂತ್ರಿ ಮೇಲೆ ಇಲ್ಲಿಯ ಜನ ಮುಗಿ ಬೀಳ್ತಾರೆ. ಹೀಗಾಗಿ ಅತ್ಯಂತ ಜಟಿಲ ಪರಿಸ್ಥಿತಿನಲ್ಲಿ ಈ ಮೀಟಿಂಗ್ ನಡೀತಾ ಇದೆ.
ಇನ್ನು ನೀರು ಬಿಡುಗಡೆನೂ ಅಷ್ಟೇ, ತಮಿಳುನಾಡಿಗೆ ಕರ್ನಾಟಕ ನೀರು ಬಿಡುಗಡೆ ಸಾಧ್ಯವ, ಮಾನವೀಯತೆ ಆಧಾರದ ಮೇಲೆ ಡ್ರಿಂಕಿಂಗ್ ವಾಟ್ರು ಕೊಡೋದಕ್ಕೆ ನಮ್ಮಲ್ಲಿ ಪ್ರಾವಿಷನ್ ಇದ್ದರೆ ಕೊಡ್ಲಿಕ್ಕೆ ಸಾಧ್ಯವ ಅನ್ನೋದು ಬೇರೆ ವಿಚಾರ, ಅದಕ್ಕೂ ಕೂಡ ಪ್ರತಿರೋಧನೆ. ಇಂಥ ಸಂದರ್ಭದಲ್ಲಿ ಒಟ್ಟಾರೆ ವಿಜಯ್ ಅವರು ನಾವು ಮಾತುಕತೆಗೆ ಮುಂದಾಗ್ತಿರೋದೇ ಒಂದು ಪಾಸಿಟಿವ್ ಡೆವಲಪ್ಮೆಂಟು. ವಿವಾದ ಏನೇ ಇರಲಿ, ಚರ್ಚೆ ಏನೇ ಇರಲಿ, ಅವು ಕೋರ್ಟೋ ಅಥವಾ ಟ್ರಿಬ್ಯುನಲ್ಲೋ ಅಥವಾ ಮತ್ತೊಂದು, ಓಕೆ, ನಾವು ಪರಸ್ಪರ ಮಾತುಕತೆ ನಡೆಸುವಂತಹ ಪ್ರೀತಿ ಮತ್ತು ವಿಶ್ವಾಸ ಎರಡೂ ರಾಜ್ಯಗಳ ನಡುವೆ ಉಳಿಸ್ಕೊಳ್ಳೋಣ ಅಂತ ಸಂದೇಶ ಕೊಡ್ತಾರಲ್ಲ, ದಟ್ ಇಟ್ ಸೆಲ್ಫ್ ಈಸ್ ವಂಡರ್ಫುಲ್. ಅದೇ ಒಂದು ಸಂತೋಷದ ವಿಚಾರ. ಒಟ್ಟು ಇಂತಹ ಪ್ರೀತಿ ವಿಶ್ವಾಸ ವೃದ್ಧಿಯಾಗಲಿ, ಎರಡೂ ರಾಜ್ಯಗಳ ನಡುವೆ ಪರಸ್ಪರ ಮಾತುಕತೆಯ ಮೂಲಕ ವಿವಾದ ಇತ್ಯರ್ಥಗೊಳಿಸುವಂತಹ ವಾತಾವರಣ ರೂಪುಗೊಳ್ಳಲಿ ಅನ್ನುವ ಒಂದು ಆಶಯದ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.